ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ 95% ಆಫ್ ದ ಲೈಫ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು 5% ನಮ್ಮ ಕಾನ್ಶಿಯಸ್ ಮೈಂಡ್ ನಮ್ಮ ಲೈಫ್ ನ ರನ್ ಮಾಡುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಎಲ್ಲಾ ಎನರ್ಜಿ, ನಮ್ಮ ಎಲ್ಲಾ ಫೋಕಸ್ ನ ನಾವು 5% ಕಾನ್ಶಿಯಸ್ ಮೈಂಡ್ ಮೇಲೆ ಹಾಕ್ತಿವಿ. ಅಂದ್ರೆ ಹಾರ್ಡ್ ವರ್ಕ್ ಮಾಡೋದಿರ್ಲಿ, ಸ್ಮಾರ್ಟ್ ವರ್ಕ್ ಮಾಡೋದಿರ್ಲಿ, ಎವ್ರಿ ಎಫರ್ಟ್ ಏನಿದೆ ಅದು ಬರೀ ಕಾನ್ಶಿಯಸ್ ಮೈಂಡ್ ಕಾನ್ಸಂಟ್ರೇಟೆಡ್ ಆಗಿ ಇರುತ್ತೆ. ಹಾಗಾಗಿ ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡೋದನ್ನ ಮರ್ತೇ ಬಿಟ್ಟಿರ್ತೀವಿ. ಆಕ್ಚುಲಿ ಸಬ್ ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮ್ ಮಾಡೋದು ಹೇಗೆ ಅಂತಾನು ಸುಮಾರು ಸಲ ನಮಗೆ ಗೊತ್ತಿರಲ್ಲ ಅಲ್ವಾ. ಯಾಕಂದ್ರೆ ನಾವು 5% ಕಾನ್ಶಿಯಸ್ ಮೈಂಡ್ ಮೇಲೆ ಅಷ್ಟೇ ಫೋಕಸ್ ಮಾಡಿದ್ರೆ ನಾವು ನಮ್ಮ 100% ಕೊಟ್ಟರು ಕೂಡ ಕಾನ್ಶಿಯಸ್ ಮೈಂಡ್ ನ ಕಾಂಟ್ರಿಬ್ಯೂಷನ್ ಎಷ್ಟು, ಬರೀ 5% ಮಾತ್ರ. ಇನ್ನು ಉಳಿದಿರುವಂತಹ 95% ಕಾಂಟ್ರಿಬ್ಯೂಷನ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಇನ್ನು ನಾವೇನಾದ್ರೂ ಸಬ್ ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮ್ ಮಾಡಿದ್ರೆ ನಮ್ಮ ಕಾನ್ಶಿಯಸ್ ಮೈಂಡ್ ತನ್ನಿಂದ ತಾನೇ ರೀಪ್ರೋಗ್ರಾಮಿಂಗ್ ಅನ್ನೋದು ಆಗತ್ತೆ. ಅಂಡ್ ಅದರ ರಿಸಲ್ಟ್ ಕೂಡ ನಮ್ಮ ಲೈಫ್ ಅಲ್ಲಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಅವಾಗಿಂದ ನಾನು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾ ಇದ್ದೀನಿ. ಈ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು? ನಥಿಂಗ್ ಬಟ್ ನಮ್ಮ ಬ್ರೈನ್. ಸೊ ನಮ್ಮ ಬ್ರೈನ್ ಏನಿದೆ ಅದೇ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಅದನ್ನ ನಾವು ಕರೆಕ್ಟ್ ಆಗಿ ರೀಪ್ರೋಗ್ರಾಮ್ ಮಾಡಿದ್ದೇ ಆದ್ರೆ ನಮ್ಮ ಹೊರಗಿನ ಪ್ರಪಂಚದಲ್ಲಿ ನಮ್ಮ ಕೆಲಸ ಆರಾಮಾಗಿ ನಡೆದೋಗುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮ್ ಮಾಡೋವಲ್ಲಿ ಹಲವಾರು ವಿಧಾನಗಳು ಇದೆ. ಅಂತ ಒಂದು ಮೆಥಡ್ಸ್ ಅಲ್ಲಿ ಮೋಸ್ಟ್ ಪವರ್ಫುಲ್ ಮೆಥಡ್ ಅಂತ ಅಂದ್ರೆ ಸಬ್ಲಿಮಿನಲ್. ಸಬ್ಲಿಮಿನಲ್ ಅಂದ್ರೆ ಏನು? ಹೆಸರಲ್ಲೇ ಇದೆ, ಇಟ್ ಈಸ್ ಮೆಂಟ್ ಫಾರ್ ಸಬ್ ಕಾನ್ಶಿಯಸ್ ಮೈಂಡ್. ನಮ್ಮ ಕಾನ್ಶಿಯಸ್ ಮೈಂಡ್ ಕೇಳುವಂತದ್ದು ಅಲ್ಲ ಅದು. ಸೊ ಇಟ್ ಈಸ್ ಮೆಂಟ್ ಫಾರ್ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಸಬ್ಲಿಮಿನಲ್ಸ್ ಅಲ್ಲಿ ಬೇಸಿಕಲಿ ಏನಿರುತ್ತೆ, ಬಿನಾರಿಯಲ್ ಬೀಡ್ಸ್ ಜೊತೆಗೆ ಒಂದು ಅಫರ್ಮೇಷನ್ ರನ್ ಆಗ್ತಾ ಇರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಇನ್ನು ಬಿನಾರಿಯಲ್ ಬೀಡ್ಸ್ ಅಂತ ಅಂದ್ರೆ ಎರಡು ಬೇರೆ ಬೇರೆ ಫ್ರೀಕ್ವೆನ್ಸಿಯ ಮ್ಯೂಸಿಕ್ ನ ತಗೊಂಡು ಅದನ್ನ ಕ್ಲಬ್ ಮಾಡ್ತಾರೆ. ಬಿಕಾಸ್ ಆ ಎರಡು ಮ್ಯೂಸಿಕ್ ನ ಕ್ಲಬ್ ಮಾಡಿದಾಗ ಅದನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೇಳ್ತಾ ಇರುತ್ತೆ. ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಪಾಸಿಟಿವ್ ಅಫರ್ಮೇಷನ್ ರನ್ ಆಗ್ತಾ ಇರುತ್ತೆ. ಸೊ ಈ ಸಬ್ಲಿಮಿನಲ್ ಸೈಕಾಲಜಿ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನಿಮ್ಮ ಕಾನ್ಶಿಯಸ್ ಮೈಂಡ್ ಗೆ ಯಾವುದೇ ರೀತಿಯ ಹಿಂಟ್ ಸಿಗಲ್ಲ ನೀವು ಯಾವ ಅಫರ್ಮೇಷನ್ ಕೇಳ್ತಾ ಇದ್ದೀರಾ ಅಂತ, ಅಥವಾ ಆ ಅಫರ್ಮೇಷನ್ಸ್ ಅಲ್ಲಿ ಏನು ಪಾಸಿಟಿವ್ ವಿಷಯ ಇದೆ, ಏನು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ರೀಪ್ರೋಗ್ರಾಮಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನೋದು ನಿಮ್ಮ ಕಾನ್ಶಿಯಸ್ ಮೈಂಡ್ ಗೆ ಗೊತ್ತಾಗಲ್ಲ. ಸೊ ಕಾನ್ಶಿಯಸ್ ಮೈಂಡ್ ಯಾವುದೇ ರೀತಿಯಲ್ಲಿ ಕೂಡ ನಿಮಗೆ ಇಂಟರ್ಫಿಯರ್ ಆಗಲ್ಲ. ಬಿಕಾಸ್ ಅದು ಬಿಸಿ ಇರುತ್ತೆ ಮ್ಯೂಸಿಕ್ ಕೇಳೋ ಅಲ್ಲಿ. ಇನ್ ಕೇಸ್ ನಿಮ್ಮ ಕಿವಿಗೆ ಆ ಎಲ್ಲ ಅಫರ್ಮೇಷನ್ಸ್ ಬಿತ್ತು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ವೇಟ್ ಲಾಸ್ ಅಫರ್ಮೇಷನ್ಸ್ ನ ಕೇಳ್ತಾ ಇದ್ದೀರಾ. ಆ ಅಫರ್ಮೇಷನ್ಸ್ ಅಲ್ಲಿ ಏನಿದೆ, ವಾವ್ ನಂದು ಇಷ್ಟು ವೇಟ್ ಲಾಸ್ ಆಯ್ತು, ನನಗೆ ಇಷ್ಟವಾದ ಬಟ್ಟೆ ಹಾಕ್ತಾ ಇದ್ದೀನಿ, ಐ ಆಮ್ ಹ್ಯಾಪಿ, ಹಾಗೆ ಹೀಗೆ ಅಂತ ಹೇಳ್ಬೇಕಾದ್ರೆ ನಿಮ್ಮ ಕಾನ್ಶಿಯಸ್ ಮೈಂಡ್ ಅಡ್ಡ ಬರುತ್ತೆ. ಯಾಕೆ ಸುಳ್ಳು ಹೇಳ್ತಾ ಇದೀಯಾ, ಎಲ್ಲಿ ವೇಟ್ ಲಾಸ್ ಆಗಿದೆ? ಸೊ ಈ ತರ ಡೌಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ನೀವು ಎಷ್ಟೇ ಅಫರ್ಮೇಷನ್ಸ್ ಕೇಳಿದ್ರು ಕೂಡ ಅದು ವರ್ಕ್ ಆಗಲ್ಲ. ಬಿಕಾಸ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಅದು ಹೋಗಿ ರೀಚೇ ಆಗಲ್ಲ. ಸೊ ಬರೀ ಕಾನ್ಶಿಯಸ್ ಮೈಂಡ್ ಕೇಳ್ತಾ ಇರುತ್ತೆ, ಡೌಟ್ ಪಡುತ್ತೆ ಕಾನ್ಶಿಯಸ್ ಮೈಂಡ್. ಸೊ ಈ ಡೌಟ್ಸ್ ಯಾವಾಗ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಅವಾಗ ಅಫರ್ಮೇಷನ್ಸ್ ವರ್ಕೇ ಆಗಲ್ಲ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟು ಪವರ್ಫುಲ್ ಅಂತ ಅಂದ್ರೆ, ಎಷ್ಟು ಸ್ಪೀಡ್ ಅಲ್ಲಿ ಇರ್ಲಿ, ಎಷ್ಟು ಸ್ಲೋ ಅಲ್ಲಿ ಇರ್ಲಿ, ಅದೆಲ್ಲಾನು ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಈ ಮ್ಯೂಸಿಕ್ ಇಂದ ಅಡಗಿರುವಂತಹ ಅಫರ್ಮೇಷನ್ಸ್ ಕೂಡ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಯಾವಾಗೆಲ್ಲ ನಾವು ಸಬ್ಲಿಮಿನಲ್ಸ್ ನ ಕೇಳ್ತೀವಿ ಅವಾಗ ನೀವು ಸಬ್ಲಿಮಿನಲ್ಸ್ ಅಲ್ಲಿ ಯೂಶುವಲಿ ಅಫರ್ಮೇಷನ್ಸ್ ನ ಕೇಳಿಸ್ಕೊಳ್ಳಲ್ಲ. ಅದ್ರ ಬದಲಾಗಿ ಮ್ಯೂಸಿಕ್ ನ, ಲೈಕ್ ನಾವು ಯಾವ್ದನ್ನ ಹಾಕಿರ್ತೀವೋ ಅದನ್ನ ಕೇಳ್ತೀರಾ. ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಫರ್ಮೇಷನ್ಸ್ ಪ್ಲೇ ಆಗ್ತಾ ಇರುತ್ತೆ ರಿಲೇಟೆಡ್ ಟು ನೀವು ಯಾವ ಸಬ್ಲಿಮಿನಲ್ಸ್ ಕೇಳ್ತಿರ್ತೀರಾ. ಫಾರ್ ಎಕ್ಸಾಂಪಲ್, ನಿಮ್ ಸ್ಕಿನ್ ಚೆನ್ನಾಗಾಗ್ಬೇಕು, ಸಬ್ಲಿಮಿನಲ್ಸ್ ನ ನೀವು ಕೇಳ್ತಾ ಇದ್ದೀರಾ ಅಂದ್ರೆ ಅದ್ರಲ್ಲಿ ಸ್ಕಿನ್ ಗೆ ರಿಲೇಟ್ ಆಗಿರುವಂತಹ ಅಫರ್ಮೇಷನ್ಸ್ ಇರುತ್ತೆ. ಸೊ ಸಬ್ಲಿಮಿನಲ್ಸ್ ವರ್ಕ್ ಆಗುತ್ತಾ ಅಂದ್ರೆ, ಎಸ್ ಸಬ್ಲಿಮಿನಲ್ಸ್ ರಿಯಲಿ ವರ್ಕ್ ಆಗತ್ತೆ. ಆದ್ರೆ ಅದಕ್ಕೆ ಟೈಮ್ ಬೇಕು. ನಾನು ಎಷ್ಟು ಟೈಮ್ ಅಂತ ಹೇಳಲ್ಲ, ಯಾಕಂದ್ರೆ ಅದು ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗತ್ತೆ. ಲಾಜಿಕಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಯಾವ್ದನ್ನೇ ಆಗ್ಲಿ ಒಂದು ಹೊಸ ಇನ್ಫಾರ್ಮೇಶನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ 21 ದಿನ ಬೇಕಾಗತ್ತೆ. ಸೊ ನೀವು ಯಾವ್ದೋ ಒಂದನ್ನ ಕೇಳ್ತಾ ಇದ್ದೀರಾ ಅಂದ್ರೆ ಅದನ್ನು ನೀವು ಡೈಲಿ ಕೇಳೋದ್ರಿಂದ ಏನಾಗತ್ತೆ ಅಂದ್ರೆ ನಿಮ್ಮ ಬ್ರೈನ್ ರೀಪ್ರೋಗ್ರಾಮ್ ಆಗತ್ತೆ. ಸಬ್ಲಿಮಿನಲ್ಸ್ ಏನ್ ಮಾಡತ್ತೆ ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮ್ ಮಾಡತ್ತೆ. ನಿಮ್ಮಲ್ಲಿರುವಂತಹ ಓಲ್ಡ್ ಲಿಮಿಟೆಡ್ ಬಿಲೀಫ್ಸ್ ನ ತೆಗೆದು ಆ ಜಾಗದಲ್ಲಿ ಒಂದು ಹೊಸ ಪಾಸಿಟಿವ್ ಥಿಂಕಿಂಗ್ ನ ರಿಪ್ಲೇಸ್ ಮಾಡುತ್ತೆ. ಸಬ್ ಕಾನ್ಶಿಯಸ್ಲಿ ಆಗುವುದರಿಂದ ಇದು ನಿಮ್ಗೆ ಗೊತ್ತಾಗಲ್ಲ. ಸೊ ಸಬ್ಲಿಮಿನಲ್ಸ್ ನ ನೀವು ಡೈಲಿ ಕೇಳ್ಬೇಕು. ಎಲ್ಲಿ ತನಕ ಅಂದ್ರೆ ನೀವು ರಿಸಲ್ಟ್ ನ ನೋಡೋ ತನಕ. ಸಬ್ಲಿಮಿನಲ್ಸ್ ಇಂದ ನೀವು ಏನ್ ಬೇಕಿದ್ರು ಮ್ಯಾನಿಫೆಸ್ಟ್ ಮಾಡಬಹುದು. ನಿಮ್ಮ ಮೈಂಡ್ ನ ನೀವು ರೀಪ್ರೋಗ್ರಾಮ್ ಮಾಡೋದ್ರಿಂದ ಏನ್ ಬೇಕಿದ್ರು ಸಾಧ್ಯ ಆಗುತ್ತೆ. ಸೊ ಇದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ.